ಆನಂದ್ ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ಟ್ರಸ್ಟ್ ಮತ್ತು ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಆವರಣದಲ್ಲಿ ಇಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಾರ್ಪಣೆ ಮಾಡಿದರು. ಅಂಬೇಡ್ಕರ್ ಕಾಲೇಜ್ನ ಆಡಳಿತ ಮಂಡಳಿ ಮತ್ತು ಶಿಕ್ಷಣದ ಸೇವೆ ವ್ಯವಸ್ಥೆ ಬಗ್ಗೆ ಮಾತನಾಡಿದರು. ಈ ಸಂಸ್ಥೆ ಇದೇನು ವಿಶೇಷವಾಗಿ ಆನಂದ ಸೋಷಿಯಲ್ ಅಂಡ್ ಎಜುಕೇಶನಲ್ ಟ್ರಸ್ಟ್ ಏನಾಗಿದೆ ಈಗ, ಅದು ಮೊದಲ ಸೊಸೈಟಿ ರೂಪದಲ್ಲಿ ಇತ್ತು. ಆ ಸೊಸೈಟಿ ರೂಪದಲ್ಲಿದ್ದಾಗ ಇಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕಾದ್ರೆ ಇದಕ್ಕೆ ಬೇರೆ ಆಗಿ ಟ್ರಸ್ಟ್ ಮಾಡೋದು ಉತ್ತಮ ಅಂತ ಹೇಳಿ ಅವರೆಲ್ಲ ಸದಸ್ಯರು ಸೇರಿ ಇದನ್ನ ಮಾಡಿದರು. ನಂತರ ಅವರು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಕಾಶ್ಮೀರ ಘಟನೆ ಬಗ್ಗೆ ವಿವಾದವನ್ನು ವ್ಯಕ್ತಪಡಿಸಿದರು. ಈ ದುರಂತದ ಬಗ್ಗೆ ನಾನು ಈಗಾಗಲೇ ಕೇಂದ್ರ ಸಚಿವರು ಅಮಿತ್ ಶಾ ಜೊತೆ ಚರ್ಚೆ ಮಾಡಿದ್ದೇನೆ. ಸೆಕ್ಯೂರಿಟಿ ಅವ್ಯವಸ್ಥೆ ಎಂದು ಅವರು ಒಪ್ಪಿಕೊಂಡರು ಎಂದು ಹೇಳಿದರು. ಜಮ್ಮು ಕಾಶ್ಮೀರ ತುಂಬಾ ಸೂಕ್ಷ್ಮ ಪ್ರದೇಶ, ನೀವು ಸೆಕ್ಯೂರಿಟಿನ ಅಲರ್ಟ್ ಮಾಡಬೇಕಿತ್ತು ಎಂದು ಕೇಳಿದ್ದೇನೆ ಮತ್ತು ಘಟನೆಯನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ಮುಂದೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಹೇಳಿದ್ದೇನೆ ಎಂದರು. ದೇಶ, ಭದ್ರತೆ ಮತ್ತು ಜನಗಳ ರಕ್ಷಣೆಗೆ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರ ಕೈಗೊಂಡರೂ ನಾವು ಸಂಪೂರ್ಣ ಬೆಂಬಲ ನೀಡುತ್ತೇವೆ ಎಂದು ಖರ್ಗೆ ಸ್ಪಷ್ಟವಾಗಿ ಹೇಳಿದರು. ಪಹಲ್ಗಾಮ್ ದಾಳಿ ಬಗ್ಗೆ ಏನು ಪ್ರೈಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ರು, ಆ ಮೀಟಿಂಗ್ನಲ್ಲಿ ನಾವು ಆಲ್ ಪಾರ್ಟಿ ಲೀಡರ್ಸ್ ಹೋಗಿದ್ದೇವೆ, ಪಾರ್ಟಿಸಿಪೇಟ್ ಮಾಡಿದ್ದೇವೆ. ಅದರ ಜೊತೆಯಲ್ಲೇ ನಮ್ಮ ಅಪೋಸಿಷನ್ ಪಾರ್ಟಿ ಲೀಡರ್ ಲೋಕಸಭಾ ಮತ್ತು ಆಮೇಲೆ ನಾನು ಹೋಗಿದ್ದೆ. ನಾವು ಅವ್ರ ಮುಂದೆ ಇಟ್ಟಂತ ಮೊದಲನೇ ಪ್ರಶ್ನೆ, ಪ್ರೈಮ್ ಮಿನಿಸ್ಟರ್ ಇದನ್ನ ಸರ್ಕಾರ ಮೀಟಿಂಗ್ ಕರೆದ ಮೇಲೆ ಸರ್ಕಾರ ವತಿಯಿಂದ ಪ್ರೈಮ್ ಮಿನಿಸ್ಟರ್ ಹಾಜರಿರಬೇಕಾಗಿತ್ತು. ಅವರು ಹಾಜರಿಲ್ಲ, ಅದಕ್ಕಾಗಿ ಇದು ಸರಿಯಲ್ಲ. ಇಂಥ ಘಟನೆ ನಡೆದಿದೆ, ಸುಮಾರು 26 ಜನ ಇದರಲ್ಲಿ ಮೃತರಾಗಿದ್ದಾರೆ ಆ್ಯಂಡ್ ಬೇರೆ ಎಲ್ಲ ಅನೇಕ ಜನ ಗಾಯಾಳರಾಗಿದ್ದಾರೆ. ಅದಕ್ಕೆ ನಾವು ಈ ಆಟಿಟ್ಯೂಡನ್ನು ಪ್ರೈಮ್ ಮಿನಿಸ್ಟರ್ದು ಸರಿ ಇಲ್ಲ. ಎಲೆಕ್ಷನ್ ಭಾಷಣ ಮಾಡೋಕ್ಕೆ ನೀವು ಬಿಹಾರಕ್ಕೆ ಹೋಗ್ತೀರಿ, ಇಲ್ಲೇ ದಿಲ್ಲಿಯಲ್ಲಿ ಬರೋಂಗಿಲ್ಲ, ಮೀಟಿಂಗ್ ಅಟೆಂಡ್ ಮಾಡಲ್ಲ ಅಂದರೆ ಅವ್ರು ಸೀರಿಯಸ್ ಇಲ್ಲ ಅಂತ ಅದರ ಅರ್ಥ. ಆಮೇಲೆ ಇಂಗ್ಲೀಷ್ನಾಗೆ ಹಿಂದಿದಾಗ ಅಲ್ಲಿ ಭಾಷಣ ಮಾಡೋಕ್ಕಿಂತಲೂ ಇಲ್ಲಿ ನೀವು ಬಂದು ನಮಗೆ ಸಮಜಾಯಿದ್ರೆ, ಹೇಳಿದರೆ ಏನೇನು ಘಟನೆ ನಡೀತು, ಹೇಗೆ ನಡೀತು, ಯಾರದಕ್ಕೆ ರೆಸ್ಪಾನ್ಸಿಬಲು, ಇದು ನಿಮ್ಮ ಏನು ಸೆಕ್ಯೂರಿಟಿ ಲ್ಯಾಬ್ಸು, ಏನು ಇಂಟೆಲಿಜೆನ್ಸ್ ಲ್ಯಾಬ್ಸು, ಏನು IB ಲ್ಯಾಬ್ಸು, ಏನು ಇನ್ಫಾರ್ಮೆಂಟ್ಸ್ ಲ್ಯಾಬ್ಸು ಅಥವಾ ಪೊಲೀಸ್ ಲ್ಯಾಬ್ಸ್ ಯಾರ್ದು ಅನ್ನೋದು ನಮಗೆ ತಿಳಿಸ್ಬೇಕು ಅಂತ. ಅನ್ಫಾರ್ಚುನೇಟ್ಲಿ ಅವ್ರು ಬರಲಿಲ್ಲ. ಅದಕ್ಕೆ ನಾವು ಏನು ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೆದಿತ್ತು, ನಮ್ಮ ವಿಚಾರಗಳನ್ನು ಅವ್ರಿಗೆ ತಿಳಿಸಿದ್ದೇವೆ. ಬಟ್ ಒಂದೇನಂದ್ರೆ ಅವರು ಸ್ವತಃನೇ ಒಪ್ಕೊಂಡ್ಬಿಟ್ರು, ನಾವು ಒಪ್ಕೊಂಡಿದ್ದೇವೆ, ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಇದರಿಂದ, ಅದನ್ನು ನಾವು ಅದಕ್ಕಾಗಿ ನಾವು ಮೀಟಿಂಗ್ ಕರೆಸಿದ್ದು ಅಂತ ಹೇಳಿ ಶಾ ಅವರು ಹೇಳಿದರು. ಈಗ ಆದಮೇಲೆ ನಾವು ಕೂಡ ಅದನ್ನು ಅವ್ರಿಗೆ ಹೇಳೋದು, ಅದಕ್ಕಾಗಿ ನಾವು ಇವರಿಗೂ ಕೂಡ ಹೇಳಿದ್ದೇವೆ, ಶಾ ಅವರಿಗೂ ಹೇಳಿದ್ದೇವೆ, ನೀವು ಒಂದು 2 ನಿಮಿಷ ನಿಂದ್ರಂತ ಹೇಳಿ. ಅದಕ್ಕೆ ಶಾ ಅವ್ರಿಗೆ ಕೂಡ ನಾನು ಹೇಳಿದೆ, ಇದನ್ನು ನೀವು ಚಾಲೆಂಜ್ ಆಗಿ ತಗೊಂಡು ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಬೇಕಾಗಿತ್ತು. ಆ ವ್ಯವಸ್ಥೆ ಮಾಡದೇ ಇದ್ದ ಕಾರಣ ಈ ಸ್ಥಿತಿ ಆಗಿದೆ. ಇಲ್ಲ, ಈಗೇನು ಲ್ಯಾಬ್ಸ್ ಆಗಿದೆ
ಇನ್ನು ಮುಂದೆ ನಾವು ಅದನ್ನು ಆಗದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತೇವೆ ಅಂಥೇಳಿ ಇದಕ್ಕೆ ನಾವು ಕರೆದಿದ್ದೇವೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಮೇನ್ ಏನಂದರೆ ಅವ್ರ ಸೆಕ್ಯೂರಿಟಿ ಲ್ಯಾಬ್ಸು ಮತ್ತು 3 ಟೈರ್ ಅವರು 3 ಟೈರ್ ಸೆಕ್ಯೂರಿಟಿ ಇದ್ರೂ ಕೂಡ ಅವರು ಇಷ್ಟೊಂದು ಜನರಿಗೆ ರಕ್ಷಣೆ ಕೊಡೋಕೆ ಆಗಲಿಲ್ಲ. ಮತ್ತು ನಾವು ಹೇಳಿದೆವು, ಇದು ಏನೇ ಆದ್ರೂ ಕೂಡ ದೇಶದ ದೃಷ್ಟಿಯಿಂದ, ನಮ್ಮ ದೇಶದ ಒಕ್ಕಟ್ಟಿನ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಂದಾಗಿ ನಾವು ರಕ್ಷಣೆ ಮಾಡೋಣ. ನೀವು ಸರ್ಕಾರದವರು ಏನು ನಿರ್ಣಯ ತಗೊಳ್ತಿದ್ರೋ ದೇಶದ ಬಗ್ಗೆ ಮತ್ತು ದೇಶದ ಒಳ್ಳೆಕ್ಕಾಗಿ ಈ ಒಂದು ಘಟನೆ ಬಗ್ಗೆ ನಿಮ್ಮ ತಗೊಂಡಂಥ ನಿರ್ಣಯ ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ ಅಂಥೇಳಿ ನಾನು ಎಲ್ಲ ಪಾರ್ಟಿ ವತಿಯಿಂದ ಕೂಡ ಅವರಿಗೆ ಆಶ್ವಾಸನೆ ಕೊಟ್ಟೆ. ಮತ್ತು ಅವರು ಕೂಡ ಈಗ ಮುಂದೆ ಇಂಥ ಘಟನೆಗಳು ನಡೀದೇ ಇರತಕ್ಕಂಥ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತೇವೆ ಎಲ್ಲ, ಮತ್ತು ಯಾರ್ಯಾರು ಎಲ್ಲಿ ತಪ್ಪು ಮಾಡಿದಾರೆ ಅದು ಹುಡುಕಿ ತೆಗಿತೀವಿ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಲ್ಯಾಬ್ಸ್ ಆಗಿದೆ ಅದು ಕೂಡ ನಾವು ಕಂಡುಹಿಡಿತೇವೆ ಅಂತ ಹೇಳಿದ್ದಾರೆ. ಇಷ್ಟೊಂದು ನಮ್ಮ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಅಲ್ಲಿ ಆಯಿತು. ಅದಕ್ಕಾಗಿ ಇದು ಏನಪ್ಪ ಯಾರೋ ಒಬ್ರು ಹೇಳಿರಿ, ಇಲ್ಲ ಅಲ್ಲಿ ಹೋಗ್ಬೇಕು ಯಾರು ಸರ್, ಅಲ್ಲಿಂದ ಯಾರಾದ್ರೂ ಕೂಗ್ಬಿಟ್ಟು ಹೇಳಿ ಸರ್, ಒಂದು ನಿಮಿಷ ನಿಲ್ಸಕ್ಕೆ. ಹಲೋ, ಒಂದ್ 2 ನಿಮಿಷ ಅಲ್ಲಿ ಯಾರಾದ್ರೂ ಕೂಗಾದ್ರೂ ಹೇಳಿ. ಅವ ಯಾಕೆ ಹೇಳ್ದಾನೆ, ಎಲ್ಲ ನಿಮ್ಮಂಗೆ ಇರ್ತಾರೆ, ನೀನು ಹೇಳ್ದೆ. ಸೊ ಅದಕ್ಕೆ ದೇಶದ ವಿಷಯ ಬಂದಾಗ, ದೇಶದ ರಕ್ಷಣೆ ಬಗ್ಗೆ ಯಾವುದೇ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ರಕ್ಷಣೆ ಮಾಡೋಕ್ಕೆ ಸರ್ಕಾರದ ತೀರ್ಮಾನ ಏನೇ ಇರಲಿ ಇದರ ಬಗ್ಗೆ ನಾವು ಎಲ್ಲರೂ ಬಂದಿದ್ದೇವೆ. ಈಗ ತೆಗೆದುಕೊಂಡಿರೋ ತೀರ್ಮಾನಗಳ ಬಗ್ಗೆ ಸಮಾಧಾನ ಇದೆ ಸರ್? ಯಾವ ತೀರ್ಮಾನ? ಪಾಕಿಸ್ತಾನ ಮೇಲೆ ಕೆಲವು ನಿರ್ಬಂಧಗಳನ್ನು ಹಾಕಿದ್ದು ನೋಡಿ, ಈಗ ಹುಡುಕ್ತಕ್ಕಂಥ ಸಮಯ ಇಲ್ಲ. ಸಂದರ್ಭ ಬಂದಾಗ ನಾವು ಹೇಳ್ತೇವೆ. ಕೆಲವು ಇರ್ತವೆ ವಿಶೇಷ ಇವೆ, ಅವನ್ನ ಹೀಗೆ ಹೇಳೋಕ್ಕೆ ಚೆನ್ನಾಗಿರೋದಿಲ್ಲ. ಅದರ ಆ್ಯಕ್ಷನ್ ಏನಾಗ್ತದೋ, ರಿಯಾಕ್ಷನ್ ಏನಾಗ್ತದೆ, ನಿಂಬಲ್ಲಿ ಹೋಗ್ತಕ್ಕಂಥ ನೀವು ಹಿಡಿದಿಟ್ರೆ ಎಲ್ಲಿ ಹಿಡಿತೀರಿ, ಡ್ಯಾಮ್ಗಳವ ಏನೋ ಅಂತವು, ಅವೆಲ್ಲ ಪ್ರಶ್ನೆ ಮುಂದಿಂದು. ಈಗ ಅವ್ರು ಏನು ತೆಗೆದುಕೊಂಡಿದ್ದಾರೋ ನಿರ್ಣಯ ಇದರಲ್ಲಿಂದ ಒಳ್ಳೇದಾಗ್ತದೆ ಅಂತ ತೆಗೆದುಕೊಂಡಿದ್ದಾರೆ. ನೋಡಮ್ಮ ಅದರ ರಿಸಲ್ಟ್. ನಾವು ಬರೀ ಟೀಕೆ ಮಾಡ್ಕೋತ ಹೋದರೆ ಮತ್ತು ರಿಸಲ್ಟು ನೋಡದೆ ಹೋದರೆ ದಟ್ ಈಸ್ ನಾಟ್ ಗುಡ್. ಈ ಕಾರ್ಯಕ್ರಮದಲ್ಲಿ ಸಚಿವರು ದಿನೇಶ್ ಗುಂಡೂರಾವ್, ಶರಣಪ್ರಕಾಶ್ ಪಾಟೀಲ್, ಶಾಸಕರು ಶ್ರೀನಿವಾಸ್, ಟ್ರಸ್ಟ್ ಚೇರ್ಮನ್ ವಿಎಸ್ ಕುಬೇರ್, ಕಾಲೇಜ್ ಪ್ರಿನ್ಸಿಪಾಲ್ ಡಾಕ್ಟರ್ ಹರ್ಸೂರ್, ಆನಂದ ಸಾಮಾಜಿಕ ಮತ್ತು ಶಿಕ್ಷಣ ಸಂಸ್ಥೆಯ ಟ್ರಸ್ಟಿಗಳಾದ ಗುರುಪಾಜಿ, ಮಹದೇವ್ ಪ್ರಸಾದ್, ರಾಣಿ ಸುಜಾತ, ಮುರಳಿ ಮೋಹನ್, ಶಿವಕುಮಾರ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು.